ವಿರಾಮದ ನಂತರ ಮತ್ತೆ ಬಾರಮ್ಮ ಶ್ರೀಗೌರಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ವೀಕ್ಷಕರೇ. ಡಾಕ್ಟರ್ ಆರತಿ ಅವರೇ, ನೀವೊಂದು ಅತ್ಯುತ್ತಮವಾದಂತಹ ಒಂದು ಪಾರ್ವತಿಯನ್ನ ನಾವು ಅನೇಕ ನಾಮಾವಳಿಗಳ ಮೂಲಕ ಒಂದು ಹಾಡನ್ನು ಹೇಳಿದ್ರಿ. ಅದರ ಜೊತೆಗೆ ಈಗ ಪಾರ್ವತಿಗೆ ಯಾವೆಲ್ಲ ನೈವೇದ್ಯಗಳು ಇಷ್ಟ ಆಗುತ್ತೆ? ಸಾಮಾನ್ಯವಾಗಿ ದೇವಿ ಪೂಜೆಯಲ್ಲಿ ಅನ್ನಗಳನ್ನು ಮಾಡ್ತೀವಿ, ಬಗೆ ಬಗೆಯ ಅನ್ನಗಳನ್ನು. ಲಲಿತಾ ಸಹಸ್ರನಾಮದಲ್ಲೂ ಬಗೆ ಬಗೆಯ ಹರಿದ್ರಾನ್ನ, ಗುಡಾನ್ನ ಇತ್ಯಾದಿ ಅನ್ನಗಳನ್ನು ಹೇಳ್ತಾರೆ. ಬೆಲ್ಲದನ್ನ ಅಥವಾ ಸಕ್ಕರೆ ಪೊಂಗಲ್ಲು ಅಂತ ಆ ರೂಪದಲ್ಲೂ ಕೂಡ ವಿಶೇಷವಾಗಿ ಅನ್ನಗಳು 5 ಬಗೆಯ ಅನ್ನಗಳನ್ನು ಮಾಡ್ತಾರೆ. ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾರೆ, ಹರಿದ್ರಾನ್ನ ಅಂತ ಹೇಳ್ತಾರೆ ಅರ್ಶನ ಹಾಕ್ಬಿಟ್ಟು. ಆಮೇಲೆ ಇದು ಶಾಲ್ಯಾನ್ನ ಅಂತ ಮಾಡ್ತಾರೆ. ಆಮೇಲೆ ಪೊಂಗಲ್ ಥರ ಹುಗ್ಗಿ ಮಾಡ್ತಾರೆ. ಅಥವಾ ಸುಮ್ಮನೆ ಗುಡಾನ್ನ ಇದು ಬೆಲ್ಲವನ್ನು ಹಾಕಿ ಅನ್ನವನ್ನು ಮಾಡ್ತಾರೆ. ಆಮೇಲೆ ಇದು ಹುಳಿ ಹಾಕ್ಬಿಟ್ಟು ಈ ಹುಳಿ ಅವಲಕ್ಕಿ ಮಾಡ್ತಾರೆ, ಆ ಥರದ ಅನ್ನ ಮಾಡ್ತಾರೆ. ಈ ಅನ್ನಗಳಿಗೆ ಹೀಗೆ ಅಂತಿಲ್ಲ, ಅದು ಪ್ರಾಂತೀಯ ಹೇಳಿದ್ನಲ್ಲ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಉತ್ತರ ಭಾರತ ಅವರವರ ರೀತಿಯಲ್ಲಿ ಮಾಡ್ತಾರೆ. ಉತ್ತರ ಭಾರತದಲ್ಲಿ ಸಜ್ಜಿಗೆ ಜಾಸ್ತಿ ಮಾಡ್ತಾರೆ, ನಮ್ಮಲ್ಲಿ ತಮಿಳುನಾಡಲ್ಲಿ ಪೊಂಗಲ್ ಜಾಸ್ತಿ ಮಾಡ್ತಾರೆ. ನಮ್ಮಲ್ಲಿ ಬಗೆ ಬಗೆಯ ಚಿತ್ರಾನ್ನಗಳು, ಕಲಸದ ಅನ್ನಗಳನ್ನು ಮಾಡ್ತೀವಿ, ತೆಂಗಿನಕಾಯಿ ಅನ್ನ ಮಾಡ್ಬೋದು. ಇದಲ್ಲದೆ ಹೋಳಿಗೆ ತುಂಬ ವಿಶೇಷ. ನಮ್ಮ ಎಲ್ಲ ಹಬ್ಬಗಳಲ್ಲೂ ಹೋಳಿಗೆ ಒಂಥರ ಅದಿದ್ರೇ ಕನ್ನಡದ ಅಡುಗೆ ಪರಿಪೂರ್ಣವಾದ ಹಾಗೆ ಅನಿಸುತ್ತೆ ನಮಗೆ. ಇನ್ನು ಅದಲ್ಲದೆ ಭಕ್ಷ್ಯ ಭೋಜ್ಯಗಳು 5 ಬಗೆಯ ಪಂಚಭಕ್ಷ್ಯ ಪರಮಾನ್ನ ಅಂತಾರೆ. ಪರಮಾನ್ನ ಅಂತಂದರೆ ಅನ್ನದಲ್ಲಿ ಮಾಡಿದಂಥ ಪಾಯಸ, ಅದನ್ನು ಪರಮಾನ್ನ, ಸ್ವೀಟಾಗಿ ಪಾಯಸನ ಅಂತ ಹೇಳ್ತೀವಲ್ಲ, ಅದನ್ನು ಪರಮಾನ್ನ ಅಂತ ಹೇಳ್ತಾರೆ. ಇನ್ನು ಅನ್ನವನ್ನೇ ಕೂಡ ಪರಮಾನ್ನ ಅಂತ ಕರೆಯೋದು ಉಂಟು. ಇನ್ನು ಭಕ್ಷ್ಯಗಳು ಅಂದರೆ ಸ್ವೀಟ್ಸ್, ಸೇವರೀಸು, ಬಗೆ ಬಗೆಯ ಒಬ್ಬಟ್ಟು ಥರದ್ದು ಇತ್ಯಾದಿ. ಭರ್ಜ್ಯಗಳು ಅಂದರೆ ಕರೆದಿದ್ದು, ಆಂಬೋಡೆ ಇರ್ಬೋದು, ಬಜ್ಜಿ ಬೋಂಡಗಳಿರ್ಬೋದು, ಅಥವಾ ಹಪ್ಪಳ ಇರ್ಬೋದು, ಸಂಡಿಗೆ ಇರ್ಬೋದು, ಹಾಗೆ. ಇನ್ನು ಲೇಹ್ಯಗಳು, ಚೋಹ್ಯ ಅಂತೆಲ್ಲ ಹೇಳ್ತೀವಿ, ಅಂದರೆ ಉಪ್ಪಿನಕಾಯಿ, ಗೊಜ್ಜು, ತೊಕ್ಕು, ಅದು ಇತ್ಯಾದಿ. ಈ ಎಲ್ಲ ಬಗೆಯ ಇರಬೇಕು ಅಂತ ಷಡ್ರಸೋಪೇತ ಭೋಜನ, ಬಾಯ್ಲ್ಡ್, ಫ್ರೈಡ್, ಫರ್ಮೆಂಟೆಡ್, ಹಸಿ, ಕೋಸಂಬರಿ ಮುಂತಾದದ್ದು, ಮತ್ತು ಭಕ್ಷ್ಯಗಳು ಇತ್ಯಾದಿ. ಜೊತೆಗೆ ಪಾನೀಯಗಳು, ಏನೋ ಒಂದು ಪಾನಕ ಮಾಡುವಂಥದ್ದು, ಹಾಲಿನಲ್ಲಿ ಮಾಡಿದಂಥ ತಿಂಡಿಗಳು, ಹೀಗೆ ಎಷ್ಟೊಂದಿದೆ ಮೆನು. ನಮಗಂತೂ ಹೇಳಬೇಕಾ, ಭಾರತೀಯರು ಭೋಜನ ಪ್ರಿಯರು. ಭೋಜನದ ವಿಷಯದಲ್ಲಿ ದೊಡ್ಡ ರಿಸರ್ಚೇ ಮಾಡಿಬಿಟ್ಟಿದ್ದಾರೆ. ನಮ್ಮ ಅಜ್ಜಿಯರಿಗೆ ಏನೂ ಗೊತ್ತಿರಲಿಲ್ಲ ಅಂತ ಹೇಳ್ತೀವಿ, ಬಟ್ ಅವರು ನಿಜವಾದ ಒಂದು ಸೈಂಟಿಸ್ಟ್. ಅಡುಗೆ ಮನೆಯ 4 ಗೋಡೆಗಳ ಎಷ್ಟು ಬಗೆಯ ಭಕ್ಷ್ಯಕ್ಕೆ ರುಚಿಯಾದ ಅದ್ಭುತವಾದ ಮೆನು ಮಾಡಿಟ್ಟಿದ್ದಾರೆ. ಇವತ್ತು ಮಾಡೋಕ್ಕೆ ನಮಗೆ ಸೋಂಬೇರಿತನ ಅಷ್ಟೇ, ಆದರೆ ಅದನ್ನೆಲ್ಲ ಮಾಡಬೇಕು. ಇಟ್ಸ್ ಅ ಬ್ಯೂಟಿಫುಲ್ ಆರ್ಟ್ ಕುಕ್ಕಿಂಗ್. ಅದನ್ನೆಲ್ಲ ಬೆಳೆಸಿ ಇಂಥ ಸಂದರ್ಭಗಳಲ್ಲಿ ದೇವರಿಗೆ ನಿವೇದಿಸಿ ಇನ್ನೊಬ್ಬರಿಗೆ ಕೊಟ್ಟು ಆಮೇಲೆ ತಿನ್ನಬೇಕು. ಅದು ಪ್ರತಿಯೊಂದು ಹಬ್ಬದ ವಿಶೇಷ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿದಿನವೂ ಅತಿಥಿನ ಇದು ಆಗಬೇಕು, ಸೇವೆ ಆಗಬೇಕು. ಅದರಲ್ಲೂ ಹಬ್ಬದ ದಿನ ನಾವೇ ಮಾಡ್ಕೊಂಡು ನಾವೇ ಬಾಗಿಲು ಮುಚ್ಕೊಂಡು ತಿನ್ನೋದಲ್ಲ. ಒಬ್ಬರಾದ್ರೂ ಫ್ರೆಂಡ್ಸನ್ನೋ, ಬಂಧುಗಳನ್ನೋ, ಯಾರೋ ಒಬ್ರಿಗೆ ಹಬ್ಬ ಇಲ್ಲದೆ ಇರೋರು ಇರ್ತಾರೆ, ಪಾಪ ಕರೆದು ಅವ್ರಿಗೆ ಊಟ ಹಾಕಿ ಅಥವಾ ಬಡಬಗರಿಗಾದ್ರೂ ಕೊಟ್ಟು ಆ ಬಳಿಕ ನಾವು ತಿನ್ಬೇಕು. ಅಲ್ಲಿವರೆಗೂ ವ್ರತ. ನಾವು ಯಾವಾಗ ಊಟ ಮಾಡ್ತೀವೋ, ಊಟ ಆದಮೇಲೆ ಉತ್ಸವ ಶುರು ಆಗುತ್ತೆ. ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಪಳಪಳ ಅಂತ ಮನೆಗೆ ಹೋಗೋದು, ಗೌರಿ ತಾಂಬೂಲ ತಗೊಳ್ಳೋದು, ಕೊಡೋದು, ಹಾಡೋದು, ಗೌರಿ ಹಾಡುಗಳನ್ನ ಹಾಡೋದು, ಬಾಗಿನದ ಹಾಡುಗಳನ್ನ ಹಾಡೋದು. ಆಮೇಲೆ ಪ್ರಾಚೀನ ಭಾರತದಲ್ಲಂತೂ ನೃತ್ಯ, ವಿನೋದ, ಹಾಸ್ಯ, ಸಂತೋಷ, ಬೀದಿಗಳಲ್ಲಿ ಬಂದು ಜನ ಓಕಳಿ ಆಡೋರು, ಸರಸವಾಗಿ ಸಂಗೀತ ಹಾಡೋರು, ಕೋಲಾಟ ಹಾಡೋರು, ಜಾನಪದ ನೃತ್ಯಗಳೇನು, ಹೀಗೆ ಬಗೆ ಬಗೆಯ ಕಲಾಪಗಳನ್ನು ಮಾಡೋರು, ಕವಿಗೋಷ್ಠಿಗಳು. ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಈ ಎಲ್ಲ ಸಾಂಸ್ಕೃತಿಕ ಕಲಾಪಗಳನ್ನು ಪ್ರಾಚೀನ ಭಾರತದಲ್ಲಿ ಮಾಡ್ತಾ ಇದ್ರು. ಅವಾಗ ರಾಜಪೋಷಣೆ ಇತ್ತು. ಈಗ ರಾಜಪೋಷಣೆ ಹೊರಟೋಗಿದೆ. ಮಧ್ಯಯುಗದಲ್ಲಿ ಅದೆಲ್ಲ ನಿಂತು ಹೋಯ್ತಲ್ಲ. ಆಕ್ರಮಣಕಾರರು ಬಂದು, ಬೇರೆ ಬೇರೆ ರಾಜಂದ್ರು ಬಂದು ನಮ್ದೆಲ್ಲ ತುಂಬ ಡಿಸ್ಕರೇಜ್ ಮಾಡ್ತಾ ಬಂದಾಗ ರಾಜಪೋಷಣೆ ನಿಂತೋದ್ರಿಂದ ಮನೆ ಮಟ್ಟಕ್ಕೆ ನಮ್ಮ ಒಂದು ಕಾಲೋನಿಗಳಲ್ಲಿ ಮಾಡ್ತೀವಿ. ಆದರೆ ಇವತ್ತಿಗೂ ಕೂಡ ತುಂಬ ಶ್ರೀಮಂತರು ಅವರು ಇವರು ಇದನ್ನು ಹೋಸ್ಟ್ ಮಾಡ್ತಾರೆ, ಪ್ರಾಯೋಜನೆ ಮಾಡ್ತಾರೆ. ಹಾಗೆ ಅಂಥ ಕಲಾಪಗಳು ನಡೀತಾನೆ ಇರುತ್ತೆ. ಆಕ್ಚುಲಿ ಅಲಂಕಾರ ಮಾಡುವಂಥ ಸಂದರ್ಭದಲ್ಲಿ ಬಾಳೆ ದಿಂಡು ಮತ್ತು ಅದ್ರ ಜೊತೆಗೆ ಮಾವಿನ ಸೊಪ್ಪು ಅತಿ ಪ್ರಾಮುಖ್ಯತೆ ಅಂತ ಹೇಳ್ತಾರೆ. ಹೌದು, ಬಹಳ ವರ್ಷಗಳಿಂದ ಅದು ನಮ್ಮ ಭಾರತದ ಒಂದು ಪ್ರತೀಕ. ಯಾವುದು ಪ್ರಕೃತಿಯಲ್ಲಿ ಸಮೃದ್ಧವಾಗಿ ಸಿಕ್ಕುತ್ತೋ ಅದನ್ನೇ ಹೈಲೈಟ್ ಮಾಡೋದು ಹಬ್ಬಗಳ ವಿಶೇಷ. ಸೊ ಮಾವಿನ ತೋರಣ ದಕ್ಷಿಣ ಭಾರತದಲ್ಲೇ ಹೆಚ್ಚು. ಉತ್ತರ ಭಾರತಕ್ಕೆ ಹೋದ್ರೆ ಮಾವಿನ ಎಲೆನೇ ಹಾಕಬೇಕು ಅಂತ ಹೇಳಲ್ಲ, ಒಟ್ಟಿನಲ್ಲಿ ಎಲೆ ತೋರಣ ಕಟ್ಟಬೇಕು ಅಂತ ಹೇಳ್ತಾರೆ. ಇಲ್ಲಿ ಮಾವಿನ ಎಲೆ ಸಮೃದ್ಧವಾಗಿ ಸಿಕ್ಕತ್ತೆ. ಕಲಶಕ್ಕೂ ಅದನ್ನೇ ಇಡ್ತೀವಿ, ತೋರಣಕ್ಕೂ ಕಟ್ತೀವಿ. ಬಾಳೆ ದಿಂಡುಗಳು ಸಮೃದ್ಧಿಯ ಸಂಕೇತ, ಅದನ್ನ ಬಾಗ್ಲೆಗಳಲ್ಲಿ ಕಟ್ತೀವಿ. ಅದು ಗೊನೆ ಇರುವಂಥದ್ದು ಅಂತಾರೆ, ಅದೆಲ್ಲ ಸಿಕ್ಕಲ್ಲ ನಮ್ಗೆ. ಹೆಚ್ಚಾಗಿ ಗೊನೆ ಇರುವಂತಹ ಬಾಳೆ ದಿಂಡುಗಳನ್ನ ಕಟ್ಟಬೇಕು. ಆಮೇಲೆ ರಂಗೋಲಿ ಹಾಕ್ತೀವಿ, ಬಾಗ್ಲಲ್ಲಿ ಸಗಣಿ ಸಾರಿಸ್ತೀವಿ, ಇನ್ನು ದೀಪಗಳನ್ನ ಜೋಡಿಸ್ತೀವಿ. ಎಷ್ಟು ನಮಗೆ ಕಲಾವಿಜ್ಞವಾದ ಮನಸ್ಸಿರೋರು ಎಷ್ಟು ಬಗೆಯಲು ಬೇಕಾದ್ರೂ ಮಾಡ್ಬೋದು. ಮಂಟಪಕ್ಕೆ ಸುಂದರವಾಗಿ ಅಲಂಕಾರ ಮಾಡ್ಬೋದು. ಕೆಳಗಡೆ ಪೀಠ, ರತ್ನಪೀಠಂ ಸಮರ್ಪಯಾಮಿ ಅಂತ, ಅದು ಬರೀ ಒಂದು ಮರದ ಹಲಿಗೆ ಇದ್ರು ನಮ್ಮ ಭಾವನೆಯಲ್ಲಿ ಅದು ರತ್ನಪೀಠ, ದೇವಿ
ಕೊಡ್ತಾ ಇದ್ದೀವಿ. ಅದ್ರ ಮೇಲೆ ಒಂದು ಬೆಳ್ಳಿ ಅಥವಾ ಚಿನ್ನದ ತಟ್ಟೆ ಅಥವಾ ತಾಮ್ರದ ತಟ್ಟೆ ಏನಿದೆಯೋ ಮನೇಲಿ ಅದನ್ನಿಟ್ಟು ಅದರಲ್ಲಿ ಅಕ್ಕಿಯನ್ನು ಹರಡಿ ಅದ್ರ ಮೇಲೆ ಬಾಳೆ ಎಲೆ ಇಟ್ಟು ಅಕ್ಕಿಯನ್ನು ಹರಡಿ ಅದ್ರ ಮೇಲೆ ಕಲಶ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ತೀವಿ. ಕಲಶ ಸ್ಥಾಪನೆ ಮಾಡಿ ಮಾಡ್ಬೋದು ಅಥವಾ ಮಣ್ಣಿನ ಗೌರಿ ವಿಗ್ರಹ ಇಟ್ಟು ಕೂಡ ಪೂಜೆ ಮಾಡ್ಬೋದು. ಹೀಗೆ ತರಾವರಿ ಮಾಡ್ತೀವಿ. ಇದಕ್ಕೆಲ್ಲ ಎಲ್ಲ ದ್ರವ್ಯಗಳು ಯಾವ್ಯಾವುದೆಲ್ಲ ನಮ್ಮ ಸಮೃದ್ಧಿಯ ಸಂಕೇತವ, ಬಾಳೆ ಹಣ್ಣಿರ್ಬೋದು, ಬಾಳೆ ಮರ ಇರ್ಬೋದು, ಅಥವಾ ಈ ಮಾವಿನ ಸೊಪ್ಪಿರ್ಬೋದು, ಮಾವು, ಬೇವು, ಇದೆಲ್ಲ ತುಂಬಾ ವಿಶೇಷ. ಅದನ್ನೆಲ್ಲ ನಾವು ಆ ಹಬ್ಬದ ಸಂದರ್ಭದಲ್ಲಿ ಬಳಸ್ತೀವಿ ದೇವಿಗಾಗಿ. ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡ್ತೀವಿ. ವೀಕ್ಷಕರೇ, ಬಾಳೆ ದಿಂಡು ಅದ್ರ ಜೊತೆಗೆ ಮಾವಿನ ಸೊಪ್ಪು ಯಾಕೆ ಒಂದು ಸಂಕೇತವನ್ನ ಕೊಡುತ್ತೆ, ಸಮೃದ್ಧಿಯ ಸಂಕೇತ ಹೇಗೆ ಅನ್ನೋದನ್ನ ತಿಳ್ಕೊಂಡ್ರಲ್ಲ. ಈಗ ಒಂದು ಸಣ್ಣ ವಿರಾಮ.